5 ಶಾಸಕರು ಸೇರಿ ಪೆನ್ ಡ್ರೈವ್ ಷಡ್ಯಂತ್ರವನ್ನ ಮಾಡಿದ್ದಾರೆ. ಹೇಗೆಲ್ಲ ಪೆನ್ ಡ್ರೈವ್ ಬಿಡಬೇಕು ಅಂತ ಚರ್ಚೆ ಮಾಡಿದ್ದಾರೆ. ನೋಡಿ, ಇನ್ನೊಂದಷ್ಟು ವಿಚಾರಗಳು ಬರ್ತಾ ಇದೆ. ದೇವೇಗೌಡರ ಹೆಸರನ್ನ ಹಾಳು ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ 5 ಶಾಸಕರು ಸೇರಿಕೊಂಡು. ಹೀಗಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. ಆ 5 ಶಾಸಕರು ಯಾರು ಅಂತಕ್ಕಂಥದ್ದು ಕುಮಾರಸ್ವಾಮಿ ಗೊತ್ತಿದ್ರೆ ಅದನ್ನು ಹೇಳೋದಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ ಅಂತ ಮಾಧ್ಯಮದ ಮುಂದೆನೇ ಹೇಳ್ಬೋದು. ಆ ಹೆಸರುಗಳನ್ನ ಸಾಕ್ಷಿಗಳಿದ್ರೆ ಬಿಡುಗಡೆ ಮಾಡ್ಬೋದು. ಇವ್ರಿಗೆಲ್ಲ ಗೊತ್ತಿರುತ್ತೆ, ಎಲ್ಲಿ ಕೂತರು, ಯಾರು ಏನು ಪ್ಲ್ಯಾನ್ ಮಾಡಿದ್ರು, ಯಾರು ಟಿಕ್ ಮಾಡಿದ್ರು, ಯಾರು ಎಲ್ಲ ಗೊತ್ತು ಕುಮಾರಸ್ವಾಮಿ ಅವರಿಗೆ. ಬಟ್ ಏನು ಹೇಳಲ್ಲ. ಹಾಗಿದ್ದಾಗ ಇದು ಹೇಗೆ ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕೆ ಸಾಧ್ಯ? ಅಥವಾ ಬರೀ ಹೇಳಿಕೆಗಳ ಸುಮ್ಮನೆ ಏನೋ ಒಂದು ಬಂತು ಹೇಳಿಬಿಟ್ಟೆ ಹಾಗಾಗಲ್ಲ. ಮಾಜಿ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಸರಿಯಾದಂತಹ ಸಾಕ್ಷ್ಯಾಧಾರಗಳಿದ್ದರೆ ಅದನ್ನು ಬಿಡುಗಡೆ ಮಾಡಿ, ಆಗ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನು ಬಿಟ್ಬಿಟ್ಟು ಪ್ರತಿ ದಿನಕ್ಕೊಂದು ಮಹಾನಾಯಕ ಅನ್ನೋದು, ಕಥಾನಾಯಕ ಅನ್ನೋದು, ತಿಮಿಂಗಿಲ ಅನ್ನೋದು, ದೊಡ್ಡ ತಿಮಿಂಗಿಲ ಅನ್ನೋದು ಅದನ್ನೇ ಹೇಳ್ತಾ ಕೂತಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಈಗ ಇನ್ನೊಂದು ಇದಕ್ಕೆ ಅಡಿಷನಲ್ ಆಗಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಆರೋಪ, 5 ಜನ MLAಗಳು ಸೇರಿಕೊಂಡು ಈ ರೀತಿ ಮಾಡಿದ್ದಾರೆ, ದೇವೇಗೌಡರ ಹೆಸರನ್ನು ಹಾಳು ಮಾಡಬೇಕು ಅಂತ ಷಡ್ಯಂತ್ರ ಮಾಡಿದ್ದಾರೆ, ಇವೆಲ್ಲವೂ ಕೂಡ ನಮಗೆ ಗೊತ್ತು ಅಂತಕ್ಕಂಥದ್ರ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ಆಡಿರ್ತಕ್ಕಂಥ ಮಾತು. ಮತ್ತು ನಾನು ಆಗಲೇ ಹೇಳೋದು ಹೊರಟಿದ್ದು, ಇವ್ರ ಹತ್ರ ಏನೋ ಭ್ರಷ್ಟಾಚಾರದ ಪೆನ್ ಡ್ರೈವ್ ಇದೆಯಲ್ಲ, ಇದಕ್ಕಿಂತ ಸೂಕ್ತ ಸಮಯ ಏನಿದೆ? ಬಿಡುಗಡೆ ಮಾಡ್ಬೋದು. ನಿಮ್ಮ ಸರ್ಕಾರದಲ್ಲಿ ಅಥವಾ ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ರಾಜ್ಯದ ಜನಕ್ಕೆ ತೋರಿಸ್ಬೋದು. ಅದರ್ವೈಸ್ ಬರೀ ಇದು ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ ಅಂತ ಜನರು ಕೂಡ ಅನ್ಕೋತಾರೆ. ಇವ್ರು ಹೇಳಿದ್ದಕ್ಕೆ ಅವ್ರನ್ನ ಕೌಂಟ್ರ್ ಕೊಡ್ತಾರೆ, ಅವ್ರು ಹೇಳಿದ್ದಕ್ಕೆ ಇವ್ರನ್ನ ಕೌಂಟ್ರ್ ಕೊಡ್ತಾರೆ, ಇಷ್ಟಕ್ಕೆ ಸೀಮಿತ ಪ್ರತಿದಿನ. ಸದ್ಯಕ್ಕಂತೂ ಈಗ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಗಂಭೀರ ಆರೋಪ ಏನು ಆರೋಪ ಅಂತಂದರೆ 5 ಶಾಸಕರು ಸೇರಿಕೊಂಡು ಪೆನ್ ಡ್ರೈವ್ ಷಡ್ಯಂತ್ರವನ್ನು ಮಾಡಿದ್ದಾರೆ. ಹೇಗೆಲ್ಲ ಪೆನ್ ಡ್ರೈವ್ ಬಿಡಬೇಕು ಅಂತ ಚರ್ಚೆ ಮಾಡಿದ್ದಾರೆ. ದೇವೇಗೌಡರ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅದೇ ಇವಾಗ ಹಾಸನ ಭಾಗದಲ್ಲೆಲ್ಲ ಪೆನ್ ಡ್ರೈವನ್ನು ಎಲ್ಲ ಕಡೆ ಚೆಲ್ಬಿಟ್ಟು ಹೊಟ್ಟೋಗಿದ್ರಲ್ಲ, ಅದೆಲ್ಲದರ ಹಿಂದೆ ಶಾಸಕರುಗಳಿದ್ದಾರೆ. ಜೊತೆಗೆ ಈ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾರೆ ಅಂತ ಅವರ ವಿಚಾರನೂ ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ. ಇದರ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರಿಕೊಂಡಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನಾನು ಇದೇ ಪ್ರಶ್ನೆಯನ್ನು ಸುಖೇಶ್ಗೂ ಕೇಳ್ತಾ ಇದ್ದೆ. ಈಗ 5 ಶಾಸಕರು ಸೇರ್ಕೊಂಡು ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲೋ ಕೂತ್ಕೊಂಡು ಹೆಂಗೆ ಹರಿಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲ ಮಾಹಿತಿನೂ ಕುಮಾರಸ್ವಾಮಿ ಗೊತ್ತಿರುತ್ತೆ, ಬಟ್ ಯಾವುದನ್ನು ಕರೆಕ್ಟಾಗಿ ಹೇಳಲ್ಲ. ಬರೀ ಆರೋಪಗಳನ್ನ ಮಾತ್ರ ಮಾಡ್ತಾರೆ, ಯಾರ ಹೆಸರನ್ನೂ ಹೇಳಲ್ಲ. ಆ 5 ಶಾಸಕರ ಹೆಸರನ್ನ ಹೇಳ್ಬೋದಾಗಿತ್ತಲ್ವಾ ಅಂತ. ಅರವಿಂದ್, ಹೌದು, ಕುಮಾರಸ್ವಾಮಿ ಅವರು ಇವತ್ತು ಕೂಡ ಅದೇ ಆರೋಪವನ್ನು ಮಾಡಿದ್ದಾರೆ. ಈ ಪೆನ್ ಡ್ರೈವ್ ಕತೆ ಎಲ್ಲಾಯಿತು, ಎಲ್ಲಿ ಲೋಡ್ ಆಯಿತು, ಯಾವ ಹೋಟೆಲ್ನಲ್ಲಿ ಈ ಹಾಸನ ಅಭ್ಯರ್ಥಿ ಕೂಡ ಇದ್ದರು ಅನ್ನುವಂಥ ಎಲ್ಲ ಮಾಹಿತಿಗಳನ್ನು, ಅಂದರೆ ಸ್ವಲ್ಪ ಮಾಹಿತಿಗಳನ್ನು ಕುಮಾರಸ್ವಾಮಿಯವರು ಹೇಳಿದರು. ಸೂಕ್ತವಾದಂತಹ ತನಿಖೆ ಆದರೆ ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಒಂದು ಮಾತುಗಳು. ಯಾಕೆಂದರೆ ಈ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಏನೇ ಹೇಳಿದ್ರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ. ಹಾಗಾಗಿನೇ ಕುಮಾರಸ್ವಾಮಿಯವರು ತಮ್ಮ ಬಳಿ ಇರುವಂಥ ಮಾಹಿತಿಗಳನ್ನು ಹೇಳಿದ್ದಾರೆ. ಮುಂದೆ ಸರ್ಕಾರ ಇದನ್ನು ಪಾರದರ್ಶಕವಾಗಿ ತನಿಖೆ ಮಾಡಿದ್ರೆ ಯಾರೆಲ್ಲ ಈ ಒಂದು ಕೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಹೊರಬರುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಮಾತು. ಹಾಗಾಗಿನೇ ಇವತ್ತು ಕಳೆದ ಸ್ವಲ್ಪ ದಿನಗಳ ಹಿಂದೆ ಮಹಾನಾಯಕನ ಆರೋಪವನ್ನ DK ಶಿವಕುಮಾರ್ ಅವರು ವಿರುದ್ಧ ಮಾಡಿದ್ರು. ಇವತ್ತು ದೊಡ್ಡ ತಿಮಿಂಗಿಲ ಸರ್ಕಾರದ ಭಾಗವಾಗಿರುವಂತಹ ದೊಡ್ಡ ತಿಮಿಂಗಿಲವೇ ಇದೆಲ್ಲದಕ್ಕೂ ಕಾರಣ ಅನ್ನೋ ಮೂಲಕ DK ಶಿವಕುಮಾರ್ ಅವರೇ ಈ ಒಂದು ಪೆನ್ ಡ್ರೈವ್ ಲೀಕ್ ನಲ್ಲಿ ದೊಡ್ಡ ಪ್ರಮುಖ ಪಾತ್ರಗಳು, ಅವರು ಎಲ್ಲರ ಕೈಯಲ್ಲಿ ಮಾಡಿಸ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹೀಗಾಗಿ ಈಗ SIT ಅವರು ಈ ಎಲ್ಲ ಆರೋಪಗಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಮತ್ತೆ SIT ತನಿಖೆ ಮೇಲೂ ಕೂಡ ಕುಮಾರಸ್ವಾಮಿ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಇದುವರೆಗೂ ಕೂಡ ನವೀನ್ ಗೌಡನನ್ನ ಬಂಧನ ಮಾಡಿಲ್ಲ, ಕಾರ್ತಿಕ್ ಗೌಡರನ್ನ ಬಂಧನ ಮಾಡಿಲ್ಲ. ಇದೆಲ್ಲವೂ ಕೂಡ ಒಂದು ರೀತಿ ಷಡ್ಯಂತ್ರ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಆರೋಪ. ಹಾಗಾಗಿನೇ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕೊಡದೆ ಹೀಗಿರುವಂತಹ ಮಾಹಿತಿಗಳನ್ನು ಕೊಟ್ಟು SIT ಅವರು ತನಿಖೆ ಮಾಡಲಿ ಅನ್ನುವಂತಹ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳ್ತಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹೋಗ್ಲಿ, SIT ಅವ್ರಿಗಾದ್ರೂ ಇವರೊಂದಷ್ಟು ದಾಖಲೆ ಒದಗಿಸಿದರೆ ಏನಾದ್ರು ಪ್ರಕರಣದ ತನಿಖೆಗೆ ಅನುಕೂಲ ಆಗಬಹುದು ಅನ್ಸುತ್ತೆ. ನೋಡೋಣ.